ನಮ್ಮ ಹಿಂದೂ ಧರ್ಮಕ್ಕೆ ಇತಿಹಾಸಕ್ಕೆ ಶ್ರೇಷ್ಠತೆಯನ್ನು ತಂದುಕೊಟ್ಟಂಥ ಕಲ್ಲುಗಳಿವತ್ತು ಯಾವ ಸ್ಥಿತಿಲಿದ್ದಾವೆ, ಮೂಲ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾವಾಗ ಧ್ವಂಸ ಆಯಿತು ಅನ್ನೋದೇ ಸಿಗ್ತಾ ಇಲ್ಲ. ಆದಿನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲೈತೆ ಅನ್ನೋ ದ್ವಾರಬಾಗಿಲು ಮಾತ್ರ ಕಾಣಿಸ್ತು. ಅಭಿವೃದ್ಧಿ ಮಾಡಿರಿ, 10 ಜನ ಹುಡುಗರು ಸೇರಿದ್ರೆ ಒಂದು ದೇವಸ್ಥಾನ ಶುದ್ಧೀಕರಣ ಆಗ್ತದೆ. ಶುದ್ಧೀಕರಣ ಮಾಡಿರಿ. ಎಲ್ಲೇ ಗಿಡ ಗಂಟೆ ಇದ್ರೆ ದೇವಸ್ಥಾನ ಅಕ್ಕಪಕ್ಕ ಎಲ್ಲರೂ ಕೈ ಜೋಡಿಸ್ಕೊಂಡು ಮಾಡಿರಿ. ನಮ್ಮದು ಅನ್ನೋದು ಉಳಿಸ್ಕೊಳೋಣ, ಹಿಂದುತ್ವನ ಕಾಪಾಡ್ಕೊಳೋಣ. ನಮಸ್ಕಾರ. ನಮ್ಮ ದೊಡ್ಡಬಳ್ಳಾಪುರದ ಇತಿಹಾಸ ಪ್ರಸಿದ್ಧ ಆದಿನಾರಾಯಣ ಸ್ವಾಮಿಯ ಮೂಲ ವಿಗ್ರಹವನ್ನು ನಾವು ನೋಡಿದ್ವಿ. ಈಗ ಆ ದೇವಾಲಯದ ದ್ವಾರಬಾಗಿಲು ಎಲ್ಲಿತ್ತು ಅದನ್ನು ನಮ್ಮ ಶ್ರೀನಿವಾಸ್ ಅವರು ಹೇಳ್ಕೊಡ್ತಾರೆ. ಬನ್ನಿ ಸ್ವಾಮಿ. ಎಲ್ಲಿ ಕಾಣಿಸ್ತಾನಿಲ್ಲ? ಕಾಣಿಸೋದಕ್ಕೆ ಎಲ್ಲಿರ್ತದೆ ಸ್ವಾಮಿ? ಹಳೆ ಕುರುಹುಗಳವೆ. ಅಂದರೆ ದ್ವಾರಬಾಗಿಲಿಲ್ಲ. ದ್ವಾರಬಾಗಿಲು ಒಂದು ಕಾಲದಾಗಿತ್ತು, 5 ವರ್ಷದ ಮುಂಚೆ ಇತ್ತು. ಇಲ್ಲೇ ಇದ್ದಿದ್ದು ಇದೇ ದ್ವಾರಬಾಗಿಲು. ಆ ಯಪ್ಪನ ದ್ವಾರಬಾಗಿಲು ಆದಿನಾರಾಯಣ ಸ್ವಾಮಿ ದೇವಾಲಯದ ದ್ವಾರಬಾಗಿಲು ಇಲ್ಲೇ ಇದ್ದಿದ್ದು. ಈಗ ಗಾಂಧಿನಗರ, ಆಗ ಆದಿನಾರಾಯಣ ಸ್ವಾಮಿಯ ದ್ವಾರಬಾಗಿಲು ದೇವಾಲಯ. ಬನ್ನಿ ನೋಡೋಣ. ಇದೇ ಕಲ್ಲುಗಳು ಸ್ವಾಮಿ. ಆದಿನಾರಾಯಣ ಸ್ವಾಮಿ ದೇವಸ್ಥಾನದ ಎಷ್ಟು ಹಳೆ ಕಲ್ಲು ನೋಡ್ರಿ ಅಲ್ಲಿ. ಅಂದರೆ ಇದೆಲ್ಲ ದ್ವಾರಬಾಗಿಲದ ಕಲ್ಲುಗಳಿದು. ಹೌದು, ಒಂದೇ ದ್ವಾರಬಾಗಿಲಿನ ಕಲ್ಲು. ಇಲ್ಲಿ ದ್ವಾರಬಾಗಿಲು ಅಡೆ ಸೊರಂಗ ಮಾರ್ಗನೂ ಇತ್ತು. ಒಂದು ಬಾವಿ ಇತ್ತು ಅಂತ ಕೇಳ್ಪಟ್ಟಿದ್ದೀವಿ. ನೋಡ್ರಿ ಕರೆಕ್ಟಾಗಿ ಯಾವ ಮೂಲೆನ ಮಾಡೋರೆ? ಅಗ್ನಿ ಮೂಲೆನ ಬಾವಿ ಮಾಡೋರೆ. ಎಲ್ಲದು ಅಗ್ನಿ ಮೂಲೆನ ಬಾವಿ ಮಾಡಿಲ್ಲ, ಇಲ್ಲಿ ಅಗ್ನಿ ಮೂಲೆನ ಬಾವಿ ಮಾಡೋರೆ. ಇದೆಲ್ಲ ಕಲ್ಲುಗಳು. ಹಂಗಾದ್ರೆ ದ್ವಾರಬಾಗಿಲ ಕಲ್ಲುಗಳು. ಹೌದು ನೋಡಿ, ಒಂದೊಂದು ಹೆಸರು ಹೇಳ್ತದೆ. ಒಂದೊಂದು ಕಲ್ಲೂ ಒಂದೊಂದು ಹೆಸರು ಹೇಳ್ತದೆ ನೋಡ್ರಿ. ಆದಿನಾರಾಯಣ ಕಣ್ಣಿನ ಬಾವಿಗೂ ಲಿಂಕ್ ಐತೆ, ಪಕ್ಕದಾಗಿರೋ ದೇವಸ್ಥಾನಗಳಿಗೆಲ್ಲ ಲಿಂಕ್ ಐತೆ. ಆದರೆ ಈ ಅಪ್ಪನ ಜಾಗ ಎಷ್ಟಿತ್ತು ಅಂತ ಯಾರೂ ಹೇಳೋಕ್ಕಾಗ್ತಿಲ್ಲ. ಯಾವ ಕಾಲದಾಗ ಹೊಡೆದಾಕಿದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಈಗ ಗಾಂಧಿನಗರದಾಗೆ ಇದ್ದಿದ್ದು ಹಳೆ ದ್ವಾರಬಾಗಿಲು ಹೋಗಿ ಈಗ ದೇವಸ್ಥಾನ ಕಟ್ಟೋಕ್ಕೆ ಅಂತ ಬಂದವ್ರೆ. ಇನ್ನು ಎಷ್ಟು ವರ್ಷ ತೊಗೊತಾರೋ ದೇವಸ್ಥಾನಕ್ಕೆ ನಮಗೆ ಗೊತ್ತಿಲ್ಲ. ಶ್ರೀನಿವಾಸ್ ಅವರೇ, ಇಲ್ಲಿ ಒಂದು 6-7 ಜನ ನಿಂತ್ಕೊಂಡು ಕೈಗಳು ಚಾಚಿದ್ರೂ ತಪ್ಕೊಳಕ್ ಆಗ್ತಾ ಇರಲಿಲ್ಲಂತೆ. ಅಂತ ಒಂದು 100 ವರ್ಷಗಳ ಇತಿಹಾಸ ಇರುವಂತ 4-6 ಜನ ವಿಶೇಷವಾದ ಅರಳಿ ಮರ ಇಲ್ಲಿತ್ತಂತೆ. ಹೌದು ಹೌದು, ಅದನ್ನು ನಾಶ ಮಾಡಿಬಿಟ್ರಂತೆ. ನಾಶ ಏನು ಮಾಡಲಿಲ್ಲ, ಅವ್ರ ಮನೆಗೆ ಬೇಕಾಗಿತ್ತೇನೋ ತಗೊಂಬಿಟ್ರು. ನೋಡ್ರಿ ಇದು ಹೆಂಗೈತೆ ಅಂದರೆ, ಇದು ದ್ವಾರಬಾಗಿಲು. ನೆಲದಾಯಣ ಸ್ವಾಮಿ ದೇವಸ್ಥಾನ ಇಲ್ಲೇ ಪಕ್ಕದಾಗೆ ಇದೆ. ಆದಿನಾರಾಯಣ ಸ್ವಾಮಿ ದ್ವಾರಬಾಗಿಲಿಗೆ ನೆಲದಾಯಣ ಸ್ವಾಮಿ ದೇವಸ್ಥಾನ ಪಕ್ಕದಾಗೈತೆ. ಆದಿನಾರಾಯಣ ಕಣ್ಣಿನ ಬಾವಿನೂ ಪಕ್ಕದಾಗೈತೆ. ಇದಿರಿ ಇತಿಹಾಸ ಎಲ್ಲರೂ ಹೇಳ್ತಾರೆ. ಆದರೆ ಮೂಲ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾವಾಗ ಧ್ವಂಸ ಆಯಿತು ಅನ್ನೋದೇ ಸಿಗ್ತಾ ಇಲ್ಲ. ಆದಿನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲೈತೆ ಅನ್ನೋ ದ್ವಾರಬಾಗಿಲು ಮಾತ್ರ ಕಾಣಿಸ್ತು ನಮಗೆ. ಆ ಮೂಲ ಸ್ವರೂಪದ ಜಾಗ ಎಲ್ಲಿ ಅನ್ನೋದೇ ಇದುವರೆಗೂ ನಿಗೂಢವಾಗೈತೆ. ಅಂದರೆ ಈಗ ಇದು ಆದಿನಾರಾಯಣ ಸ್ವಾಮಿ ದೇವಾಲಯ ಮಾಡಲಿಕ್ಕೆ ರೆಡಿ ಮಾಡ್ತಾರೆ. ಅಡೆ ಏನಾಗ್ತಾವ್ರೆ ಎಲ್ಲ ದ್ವಾರಬಾಗಿಲು ಮೂಲ ದೇವಸ್ಥಾನದ ಕಲ್ಲುಗಳೇ. ದ್ವಾರಬಾಗಿಲಿನ ಕಲ್ಲು, ದೇವಸ್ಥಾನದ ಕಲ್ಲುಗಳೆಲ್ಲ ಕಲ್ಲುಗಳೆಲ್ಲ ಟೋಟಲ್ ನಾಗರ ಕೆರೆನಾಗೈತೆ. ಕೆರೆನಾಗ ಏನವೆ ಅದೆಲ್ಲ ನಾಗರ ಕೆರೆನಾಗಿರೋ ಅಂಥದ್ದೇ ಕಲ್ಲುಗಳು. ಅಂದರೆ ನಮ್ಮ ಹಿಂದೂ ಧರ್ಮಕ್ಕೆ ಇತಿಹಾಸಕ್ಕೆ ಶ್ರೇಷ್ಠತೆಯನ್ನು ತಂದುಕೊಟ್ಟಂಥ ಕಲ್ಲುಗಳಿವತ್ತು ಯಾವ ಸ್ಥಿತಿಲಿದ್ದಾವೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ಅಂದರೆ, ಆಗಿನ ಕಾಲದಾಗ ಹೆಂಗಿತ್ತೋ ಗೊತ್ತಿಲ್ಲ. ಚೋಳರ ಕಾಲದಾಗೆ ಆಗೈತು. ಇಲ್ಲಿ ಅದ್ರ ಮುಖ್ಯವಾಗಿ ದೊಡ್ಡಬಳ್ಳಾಪುರದಾಗೆ ಬಂಗಾರದ ನಾಣ್ಯ ಇಲ್ಲಿಂದನೇ ತಯಾರಾಗೋತಿತ್ತು ಒಂದು ಕಾಲದಲ್ಲಿ. ಬಂಗಾರದ್ದು, ಬೆಳ್ಳಿ, ಪ್ರತಿಯೊಂದು ನಾಣ್ಯಗಳು ಸಿಕ್ಕವೆ ಇಲ್ಲಿ. ದೊಡ್ಡಬಳ್ಳಾಪುರದ ಸಿಕ್ಕದಂಗೆ ಏನಿಲ್ಲ, ಸಿಕ್ಕವೆ. ಆದರೆ ಈ ನಾಣ್ಯ ತಯಾರು ಮಾಡ್ತಿದ್ದ ಜಾಗ ಯಾವುದು ಅಂತ ಇತಿಹಾಸಗಾರರು ತೋರಿಸ್ಬೇಕು ನಮಗೆ. ದೊಡ್ಡಬಳ್ಳಾಪುರ ಇತಿಹಾಸಗಾರ ಅವರೇ, ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾವ್ರೆ. ಆದರೆ ಇತಿಹಾಸಗಾರರು ತೋರಿಸ್ಬೇಕು. ಈ ಥರ ದೇವಸ್ಥಾನ ಹಾಳು ಮಾಡೋದು ಬಿಡಬೇಡ್ರಿ. ಯಾವುದೇ ದೇವಸ್ಥಾನ ಆಗಲಿ ಅಭಿವೃದ್ಧಿ ಮಾಡಿರಿ. 10 ಜನ ಹುಡುಗರು ಸೇರಿದ್ರೆ ಒಂದು ದೇವಸ್ಥಾನ ಶುದ್ಧೀಕರಣ ಆಗ್ತದೆ. ಶುದ್ಧೀಕರಣ ಮಾಡಿರಿ. ಎಲ್ಲೇ ಗಿಡ ಗಂಟೆ ಇದ್ರೆ ದೇವಸ್ಥಾನ ಅಕ್ಕಪಕ್ಕ ಎಲ್ಲರೂ ಕೈ ಜೋಡಿಸ್ಕೊಂಡು ಮಾಡಿರಿ. ನಮ್ಮದು ಅನ್ನೋದು ಉಳಿಸ್ಕೊಳೋಣ, ಹಿಂದುತ್ವನ ಕಾಪಾಡ್ಕೊಳೋಣ. ಈಗ ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಾಣ್ಯಗಳು ಸಿಕ್ಕಿದ್ವು ಅಂತ ಹೇಳಿದ್ರಲ್ಲ, ಅದು ಅಷ್ಟಕ್ಕೆ ಬಿಟ್ರಾ ಅಥವಾ ಅದಾದಮೇಲೆ ಮತ್ತೆ ಒಂದ್ಸಲ ಏನಾದರೂ ಉತ್ಖನನ ಮಾಡೋ ಪ್ರಯತ್ನ ಮಾಡಿದ್ರಾ? ಇಲ್ಲ, ನಾನು ಕಂಡಂಗೆ ಅದೇ ಲಾಸ್ಟ್ ಆಯಿತು. ಪೊಲೀಸ್ನವ್ರು ಬಂದರು, ಅದನ್ನು ಹಂಗೆ ಮುಚ್ಚಾಕ್ಬಿಟ್ರು. ಅದಾದಮೇಲೆ ಎಲ್ಲೂ ಏನೂ ಕಾಣಿಸ್ಲಿಲ್ಲ. ಆದರೂ ದೊಡ್ಡಬಳ್ಳಾಪುರದಾಗೆ ಅನೇಕ ಭಾಗದಾಗೆ ಅನೇಕ ನಿಗೂಢ ರಹಸ್ಯಗಳವೆ ಇನ್ನೂ ಜೀವಂತವಾಗಿ. 16 ಕಣ್ಣಿನ ಬಾವಿ ಯಾರ್ದು ಅನ್ನೋದು ಗೊತ್ತಾಗಿರಲಿಲ್ಲ, ಈಗ ನಮ್ಮದೇ ಅನ್ನೋದು ಗೊತ್ತಾಯಿತು. ಆ ಥರದ ನಿಗೂಢ ರಹಸ್ಯಗಳು ಬೇಜಾನವೆ.
ಅಲ್ಲ, ಕಲ್ಯಾಣಿ ಅನ್ನೋದು ನಮ್ಮ ಹಿಂದೂ ಸಂಸ್ಕೃತಿ ಒಂದು ಭಾಗ. ಎಲ್ಲಿ ದೇವಸ್ಥಾನ ಇರ್ತಾವೋ ಅಲ್ಲಿ ಕಲ್ಯಾಣಿ ಇದ್ದೇ ಇರುತ್ತೆ ಅಲ್ವಾ? ಬೇರೆ ಧರ್ಮದಲ್ಲಿ ಕಲ್ಯಾಣಿ ಇರುವಂಥ ಸಂಸ್ಕೃತಿ ನಾವೇನು ಕೇಳಿಲ್ಲ. ಇಷ್ಟು ವಿಷಯಗಳನ್ನು, ಒಂದಷ್ಟು ಇತಿಹಾಸಗಳನ್ನ ತಿಳಿದುಕೊಳ್ಳುತ್ತಾ ಮುಂದಿನ ಒಂದು ದಿನಮಾನಗಳಲ್ಲಿ ದಯವಿಟ್ಟು ನಮ್ಮ ಧರ್ಮದ ಒಂದು ಇತಿಹಾಸಗಳನ್ನು, ಅಂದರೆ ನಮ್ಮ ದೇವಾಲಯಗಳ ಸ್ವಚ್ಛತೆಗಳನ್ನು ಕಾಪಾಡಿಕೊಳ್ಳೋಣ. ಇತಿಹಾಸಗಳನ್ನು ಯಾವುದೇ ಕಾರಣಕ್ಕೂ ಮರೆಮಾಚಕ್ಕೆ ಬಿಡೋದು ಬೇಡ. ನಾವು ಯಾಕೆ ಬಿಡಬೇಕು? ನಾವು ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ದೇವಾಲಯಗಳು ನಾವ್ಯಾಕೆ ಬಿಡಬೇಕು ಅಲ್ವಾ? ಪ್ರಶ್ನೆ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲುಗಳು. ನಮ್ಮ ಶ್ರೇಷ್ಠತೆಯನ್ನು ತಂದದ ಕಲ್ಲುಗಳು ಇವತ್ತು ಇಂಥ ಸ್ಥಿತಿಲಿದ್ದಾವೆ ಅಂದರೆ ನಿಜಕ್ಕೂ ನಮಗೆಲ್ಲೋ ಒಂದು ಕಡೆ ನಾಚಿಕೆ ಆಗುತ್ತೆ. ಇನ್ನು ಮುಂದೆ ಆದರೂ ಯುವಕರು ದಯವಿಟ್ಟು ಜೀವನದ ಸಂಪಾದನೆಯ ಜೊತೆಗೆ ಒಂದಷ್ಟು ಇತಿಹಾಸಗಳನ್ನು ತಿಳ್ಕೊಳ್ಳೋಣ, ನಮ್ಮ ದೇಶವನ್ನು ಉಳಿಸ್ಕೊಳ್ಳೋಣ, ನಮ್ಮ ಧರ್ಮಗಳನ್ನು ಉಳಿಸ್ಕೊಳ್ಳೋಣ, ನಮ್ಮ ಇತಿಹಾಸಗಳನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ, ಇದು ಇವತ್ತಿನ ಸುದ್ದಿ. ಸದಾ ನಿಮಗೆ ಇನ್ನೂ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೀವಿ. ಇದು ನಿಮ್ಮ ಪ್ರೀತಿಯ ನ್ಯೂಸ್, ಧರಣಿ ನ್ಯೂಸ್, ದೊಡ್ಡಬಳ್ಳಾಪುರ. ಧನ್ಯವಾದಗಳು.